ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕನಕಪುರದ ಬಂಡೆ ಖ್ಯಾತಿಯ ಡಿಕೆ ಶಿವಕುಮಾರ್ ಅವರ ಜನ್ಮದಿನದ ಸಂಭ್ರಮ ನಾಡಿನಾದ್ಯಂತ ಮನೆ ಮಾಡಿದೆ. ಇದರ ಭಾಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ರಾಜೀವ್ ಗೌಡರ ನೇತೃತ್ವದಲ್ಲಿ ಅದ್ಧೂರಿ ಜನ್ಮದಿನಾಚರಣೆ ನಡೆಯಿತು. ನೂರಾರು ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ರಾಜೀವ್ ಗೌಡ ಮತ್ತು ಸಹನಾ ರಾಜೀವ್ ಗೌಡ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ 2023ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರು ಡಿಕೆಶಿಯವರ ಸಂಘಟನಾ ಶಕ್ತಿ ಮತ್ತು ಪಕ್ಷಕ್ಕಾಗಿ ಅವರು ನೀಡುತ್ತಿರುವ ಕೊಡುಗೆಯನ್ನು ಕೊಂಡಾಡಿದರು. ನಾನು ಇಂದು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಶಿಡ್ಲಘಟ್ಟದ ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ಡಿಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ. ಅವರ ಮಾರ್ಗದರ್ಶನದಲ್ಲಿ 2028ರ ಹೊತ್ತಿಗೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸಿ ತರುವುದೇ ನಮ್ಮ ಗುರಿ ಎಂದು ರಾಜೀವ್ ಗೌಡರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಹನಾ ರಾಜೀವ್ ಗೌಡರು ಮಾತನಾಡಿ, ಡಿಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ದೇವರು ಆಯಸ್ಸು, ಆರೋಗ್ಯ ಮತ್ತು ಸುಖಶಾಂತಿ ನೀಡಲಿ ಎಂದು ಹಾರೈಸಿದರು. ನೂರಾರು ಕಾರ್ಯಕರ್ತರು ಜಯಘೋಷಗಳನ್ನು ಕೂಗುವ ಮೂಲಕ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಶಿಡ್ಲಘಟ್ಟದ ಕಾಂಗ್ರೆಸ್ ವಲಯದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮುಂದೆ ಹೆಜ್ಜೆ ಇಡಿ ಅನ್ನೋ ಮಾತನ್ನ 1000 ಸಲ ಹೇಳಿದ್ದಾರೆ. ನಾನು ಯಾವಾಗಲೂ ಸ್ವಲ್ಪ ಕುಸಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿಬಾರ್ದು, ಸಮಸ್ಯೆ ಇದೆ ಅಂತ ಹಿಂದೆ ಬರಬಾರ್ದು, ಅದೆಷ್ಟೇ ಕಷ್ಟ ಬರಲಿ ನೀನು ಮುಂದೆ ಹೋಗಿ ಗೆಲುವು ಸಾಧಿಸೋದು ಮಾತ್ರ ಮಾಡಬೇಕು, ನೀನು ಕಣ್ಣೆದುರಿಗೆ ಗೆಲುವು ಕಾಣಿಸ್ಬೇಕೆ ಹೊರತು ನಿನ್ನ ಬೇರೆ ಕಷ್ಟಗಳು ಕಾಣಿಸಬಾರ್ದು ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರು ಯಾವಾಗಲೂ ನಾವೇನಾದ್ರು ಮಾತಾಡ್ಬೇಕಂದ್ರೆ ಹೇಳ್ತಾರೆ, ನನ್ನ ಜೀವನ ಬರೀ ಒಂದು ಹೋರಾಟ. ಇವತ್ತು ನಾನು ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ದಿನ ಬೆಳಗ್ಗೆ ಆದ್ರೆ ಇಡಿ ಕೇಸು, IT ಕೇಸು, CBI ಕೇಸು, ಬರೀ ಕೇಸ್ಗಳ ಇವೆಲ್ಲದ್ರ ಮಧ್ಯೆ ಹೋಗಿ ದೇವರ ಹತ್ರ ಹೋಗಿ ಕಾಪಾಡಪ್ಪ ಅಂತ ಕೇಳ್ತೀನಿ ಹೊರತು ನನ್ನ ಹೆಂಡತಿ ಮಕ್ಳಿಗೆ ನಾನು ಟೈಮ್ ಕೊಟ್ಟಿಲ್ಲ, ನನ್ನ ಮಕ್ಕಳು ಏನು ಹೋಗ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲದನ್ನು ಮಾಡಿದ್ದು ನನ್ನ ಹೆಂಡತಿ ಉಷಾ ಅವರು. ನೀನು ಅದೇ ರೀತಿಯಾಗಿ ರಾಜುಗೆ ಸಪೋರ್ಟ್ ಆಗಿ ನಿಲ್ಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಯಾವಾಗಲೂ. ಈಗ ಮೇಕೆದಾಟು ಕಾರ್ಯಕ್ರಮದಿಂದ ಹಿಡಿದು ಈಗ ನನ್ನ ಚುನಾವಣೆಗಳವರೆಗೂ ಒಟ್ಟಿಗೆ ಎಲ್ಲ ಸಂಘಟನೆ ಯಾವುದೇ ಸಭೆಗಳಿವೆ ಅವರೊಟ್ಟಿಗೆ ನಾನು ನೋಡಿದ್ದೀನಿ. ಅವರ ಸಂಘಟನೆ ಅವರ ಸಭೆಗಳು ಹೆಂಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಉಳಿದಿರಿಸಿ ಮನೆ ಕೂತಿರುವಂತ ಒಂದು ಕಾರ್ಯಕರ್ತರು ಕೂಡ ಪಕ್ಷಕ್ಕೋಸ್ಕರ ದುಡಿಯೋಕೆ ಅವರು ಒಂದು ಸಂಘಟನೆ ಮಾಡಿಸ್ತಾರೆ. ಹಾಗಾಗಿ ಇವತ್ತು ಅವರ ಆಶೀರ್ವಾದದಿಂದ ಅವರ ಇದರಿಂದಲೇ ಇವತ್ತು ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತನಾಗಿ ಬಂದು ಇವತ್ತು ಒಂದು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಿಮ್ಮೆಲ್ಲರ ಒಂದು ಸೇವೆ ಮಾಡುವಂತ ಒಂದು ಅವಕಾಶ ಕೂಡ ಅವರೇ ಕಲ್ಪಿಸ್ಕೊಂಡಿದ್ದಾರೆ. ಅವ್ರು ಹೇಳ್ತಿದ್ರು, ಏನೇ ಆಗಲಿ ಇವತ್ತು ನಾನೇ ನಿನ್ನಲ್ಲಿ ಕಳಿಸಿದ್ದೀನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ, ಅದನ್ನು ಉಳಿಸ್ಕೋಬೇಕು, ಮುಂದೆ ತೋರಿಸ್ಬೇಕು ಅನ್ನೋ ಮಾತುಗಳು. ಅದೇ ರೀತಿ 2023 ಚುನಾವಣೆಯಲ್ಲೂ ಕೂಡ ಸೋಲಾಗಿದ್ದನ್ನ ಕಂಡು ಬೇಜಾರಾಗಿದ್ದು ನಾನು ಎಷ್ಟೋ ರೋಗಿಸಿಕೊಂಡಿದ್ದೆ, ತುಂಬಾ ಎದ್ದೇ ಗೆಲ್ತೀವಿ, ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆದ್ರೂ ಗೊತ್ತಾಯ್ತು ಕಾರಣಾಂತರಗಳಿಂದ ಕೊನೆಗಳಿಗೆ ಡಿಪಾರ್ಟ್ ಕೊಟ್ಟಿದ್ದರಿಂದ ಅದು ತೊಂದರೆ ಆಯ್ತು. ಯಾಕಂದ್ರೆ ಮೇಲುಗಳೆಲ್ಲರಿಗೂ ಕೂಡ ನೀವು ಹೋಗಲ್ಲಿ ಮುಖಂಡರನ್ನ ಮೀಟ್ ಮಾಡಕ್ಕೆ ಟೈಮ್ ಸಾಕಾಗ್ಲಿಲ್ಲ. ಈಗ ಟೈಮ್ ಇದೆ. ಎಲ್ಲ ಚುನಾವಣೆಗಳನ್ನು ಏನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಾ ಎಲ್ಲ ಮುಖಂಡರುಗಳು ಒಟ್ಟುಗೂಡಿ ಕೆಲಸ ಮಾಡುವ ಮಾತು ಹೇಳಿದ್ದಾರೆ. ಅವರ ಮಾರ್ಗದರ್ಶನದಂತೆ ಕೆಲಸ ಮಾಡಿ ಎಲ್ಲ ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರು ರೈತರಿಗೆ ಎಲ್ಲರ ಒಂದು ವಿಶ್ವಾಸ ಗಳಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಇಲ್ಲಿ 2028ಕ್ಕೆ MLA ಕಾಂಗ್ರೆಸ್ ಪಕ್ಷದ MLA ತರೋದಕ್ಕೆ ಏನು ಶಕ್ತಿಯಾಗಿ ಇರಬೇಕು ಎಲ್ಲ ನಾವು ಮಾತು ಹೇಳ್ತಾ ನಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಡಿಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರ ಕುಟುಂಬ ಸಂತೋಷವಾಗಿರಲಿ. ಅದೇ ರೀತಿ ನಾವು ಸಂತೋಷ ಕೋರಿದ್ರೆ ಇಡೀ ನಮ್ಮ ರಾಜ್ಯದ ಎಲ್ಲ ಜನತೆ
ಮುಂದೆ ಕೂಡ ಅವರು ಸಂತೋಷವಾಗಿ ಇಟ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು. ಕಾರ್ಯಕರ್ತರೆಲ್ಲರಿಗೂ ಒಪ್ಪಂದ ರೀತಿ ವಾತಾವರಣ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಸಂಗತಿಗಳಿದ್ದಾಗ ಅದನ್ನ ಧೈರ್ಯವಾಗಿ ನಿಂತ್ಕೊಂಡು ಎದುರಿಸ್ತಕ್ಕಂಥ ಒಬ್ಬ ಬಂಡೆ ಅಂತಕ್ಕಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರಪ್ಪನ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದಲ್ಲಿ ದೇಶದಲ್ಲಿ ಸಹ ಅವರ ಹುಟ್ಟುಹಬ್ಬವನ್ನು ಇವರು ಹಬ್ಕೊಂಡು ಆಚರಣೆ ಮಾಡ್ತಿದ್ರೆ ಅವ್ರಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಕಾರ್ಯಕರ್ತರ ವತಿಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಿಮಗೆಲ್ಲ ಗೊತ್ತಿರುತ್ತೆ ರಾಜಕಾರಣದಲ್ಲಿ ಯಾವ ರೀತಿ ಬರುತ್ತೆ. ಎಸ್ ಎಂ ಕೃಷ್ಣ ಸಾಹೇಬರು ಸಿಎಂ ಆಗ್ತಾರೆ ಅಂತ ಕರ್ಕೊಂಡೋದ್ರೆ ಮೈನಿ ಸಾಹೇಬರು ಸಿಎಂ ಹಾಕೊಂಡು ನಾವು ಚಿಕ್ಕ ಹುಡುಗರಲ್ಲ. ರಾಜಕಾರಣದೊಳಗೆ ಅಧಿಕಾರ ಯಾರು ಶಾಶ್ವತ ಅಲ್ಲ. ಅಂದ್ರೆ ಆಮೇಲೆ ಒಂದು 5 ವರ್ಷಕ್ಕೆ ಎಸ್ ಎಂ ಕೃಷ್ಣ ಸಾಹೇಬರು ಸಿಎಂ ಆದ. ಹಂಗೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು 5 ವರ್ಷ 10 ವರ್ಷ ಸಿಎಂ ಆಗ್ತಾರೆ. ಅವರು ಆ ಮಟ್ಟಕ್ಕೆ ಬೆಳೆದವರು. ಅವರು ಈಗಲೇ ಆಗಬೇಕಿತ್ತು. ನೋಡೋಣ ಈ ಸರ್ಕಾರದಲ್ಲಿ ಮುಂದಿನ ದಿನಗಳಿಗೆ ಆಗ್ಬೋದು. ಆಗದೆ ಇದ್ರು ಅವ್ರು ಆಗ್ತಾರೆ ಅನ್ನೋದು ನಮ್ಮಂತೂ ಸಂತೋಷ. ಯಾಕಂದ್ರೆ ಅವ್ರಿಗೆ ರಾಜ್ಯದ ಎಲ್ಲ ಬರೀ ನಮ್ಮ ಇಂಡಿಯಾದೇ ಆಗೋಗ್ತಿದೆ. ಅವರು ರಾಜಕಾರಣದೊಳಗೆ 45 ವರ್ಷದಿಂದ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ರಾಜ್ಯಗಳಿಗೂ ರಚನೆ ಮಾಡ್ಕೊಂಡು ಬಂದಿರುತ್ತದು. ಅವರೇನು ಭಯ ಪಡೋದೇ ಇಲ್ಲ. ನಿಮ್ಮೆಲ್ಲರೂ ಸರ್ಕಾರ ಅಧಿಕಾರಿಗಳು ಯಾರೋ ಒಂದು ಕೆಲಸ ಮಾಡ್ಕೊಂಡು ಯಾರೋ ಅವ್ರಿಗೆ ಕೆಲಸ ಆಗ್ತಾ ಇತ್ತು. ಈಗೇನಾಗಿದೆ ಅಂದ್ರೆ ಯಾವ ಸರ್ಕಾರ ಅದಕ್ಕೆ ಏನೋ ಸಣ್ಣ ವಿಷಯ ಅದು ಸರ್ಕಾರಕ್ಕೆ ಯಾರು ಮಾತಾಡೋದಿಲ್ಲ. ಸಣ್ಣ ಎಲ್ಲ ಸುಮ್ಮನೆ ಮಾತಾಡೋದು ಮಾಡ್ತಾರೆ. ಏನಾದ್ರು ಮಾತಾಡ್ತಾ ಇದೀವಿ ಮಾತಾಡ್ತಾರೆ. ಸಣ್ಣ ವಿಷಯ ಗೊತ್ತಾಗಿರ್ತೀವಿ. ಅದನ್ನ ದೊಡ್ಡ ಮಾಡೋದು ಆರಾಮಾಗಿಲ್ಲ. ಅವ್ರು ದೊಡ್ಡ ಮಾಡ್ಬಿಟ್ಟು ಅವ್ರು ಮಾಡ್ತಾರೆ ಆರಾಮಾಗಿದ್ದು. ಕಷ್ಟ ಅನುಭವಿಸ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು. ಊರಿಗೆ ರಾಜಕಾರಣ ಮಾಡಕ್ಕಂತ ದೊಡ್ಡ ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಒಂದರಿಂದ ಕರೆಕರಿಸ್ಕೊಂಡ್ರೆ ಕಾಂಗ್ರೆಸ್ ಆಫೀಸರ್ ಪ್ರತಿಯೊಂದು ಸಭೆ ಹೋಗಿರುವಾಗ ಕಾರ್ಯಕ್ರಮ ಮಾಡಿದೆ. ದೇವೇಂದ್ರ ನಾಯಕರು ಕಾಂಗ್ರೆಸ್ ಪಾರ್ಟಿನ ಎಲ್ಲ ಬೇಕಾದ ಜೊತೆ ನಡೆಸ್ಕೊಂಡಿದ್ದೇವೆ. ನಾನು ಜೊತೆ ನಿಂತಿದ್ದೇನೆ.